ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ನಾಗೇಶ್ ನಾಯ್ಕ್. ಇವತ್ತು ನಾವು 14ರ ಮಗ್ಗಿಯನ್ನು ಸುಲಭವಾಗಿ ಬರೆಯುವ ವಿಧಾನವನ್ನು ನೋಡ್ತಾ ಇದ್ದೇವೆ. 14ರ ಮಗ್ಗಿಯನ್ನು ಬರೀಬೇಕಂತಂದ್ರೆ 1ರ ಮಗ್ಗಿ ಬೇಕು, ಅದರ ಪಕ್ಕದಲ್ಲಿ 4ರ ಮಗ್ಗಿಯನ್ನು ಬರೀಬೇಕು. ನಂತರ 14ರ ಮಗ್ಗಿಯನ್ನು ಬರೀಲಿಕ್ಕೆ ಒಂದು ಖಾಲಿ ಬಾಕ್ಸನ್ನು ಇಟ್ಟಿದ್ದೇನೆ. ಮೊದಲಿಗೆ ಬಿಡಿ ಸ್ಥಾನದಲ್ಲಿ 4 ಇದೆ, 4ಅನ್ನು ಬರೀತಾ ಇದ್ದೇನೆ. ನಂತರ 10ರ ಸ್ಥಾನಕ್ಕೆ ಆ ಸಮಾಂತರ ಚತುರ್ಭುಜದಲ್ಲಿರುವಂಥ ಆ 2 ಅಂಕಿಗಳನ್ನು ಕೂಡಿಸ್ತೇನೆ. 1 + 0 1ಅನ್ನು ಬರೆದಿದ್ದೇನೆ. 100ರ ಸ್ಥಾನಕ್ಕೆ 0ಯನ್ನು ಬರಿಬೋದು, ಇಲ್ಲ ಬರಿದೇನೆ ಇರ್ಬೋದು. ನಂತರ ಬಿಡಿ ಸ್ಥಾನದಲ್ಲಿ 8 ಇದೆ, 8ಅನ್ನು ಬರೆದಿದ್ದೇನೆ. ನಂತರ 10ರ ಸ್ಥಾನಕ್ಕೋಸ್ಕರ ಅವೆರಡನ್ನು ಕೂಡಿಸ್ತಾ ಇದ್ದೇನೆ, 2 ಬರ್ತದೆ. ನಂತರ 0. ಇಲ್ಲಿ ಬಿಡಿ ಸ್ಥಾನದಲ್ಲಿ 2 ಇದೆ, 10ರ ಸ್ಥಾನಕ್ಕೋಸ್ಕರ ಸಮಾಂತರ ಚತುರ್ಭುಜದಲ್ಲಿರುವಂಥ 3 + 1 4 0. ಬಿಡಿ ಸ್ಥಾನದಲ್ಲಿ 6 ಇದೆ, ಸಮಾಂತರ ಚತುರ್ಭುಜದಲ್ಲಿ 4 + 1 5. ನಂತರ 100 ಸ್ಥಾನದಲ್ಲಿ 0ಯನ್ನು ಬರೀತಾ ಇದ್ದೇನೆ. ಬಿಡಿ ಸ್ಥಾನದಲ್ಲಿ 0 ಇದೆ, 5 + 2 7 ಬರ್ತದೆ. ನಂತರ 0ಯನ್ನು ಹಾಗೆ ಬರೀತಾ ಇದ್ದೇನೆ. ಬಿಡಿ ಸ್ಥಾನದಲ್ಲಿ 4 ಇದೆ, 6 + 2 8 ಆಗ್ತದೆ. ನಂತರ 100 ಸ್ಥಾನದಲ್ಲಿ 0ಯನ್ನು ಬರೆದಿದ್ದೇನೆ. ಈಗ ಬಿಡಿ ಸ್ಥಾನದಲ್ಲಿ 8, 7 + 2 9 0. 0ಯನ್ನು ಬರಿಬೋದು, ಬರೀದೇನೆ ಇರ್ಬೋದು, ಕಂಪಲ್ಸರಿ ಇಲ್ಲ ಅದು. ಹಾಗೆ ಬಿಡಿ ಸ್ಥಾನದಲ್ಲಿ 2 ಇದೆ, 8 3 11 112 ಬರ್ತದೆ. ಬಿಡಿ ಸ್ಥಾನದಲ್ಲಿ 6 ಇದೆ, 9 3 ಎರಡನ್ನು ಕೂಡಿಸಿದಾಗ 12 ಬರ್ತದೆ, 12ಅನ್ನು ಬರೆದಿದ್ದೇನೆ. ಕೊನೆಯದಾಗಿ ಬಿಡಿ ಸ್ಥಾನದಲ್ಲಿ 0 0 + 4 4, ಹಾಗೆ 100 ಸ್ಥಾನದಲ್ಲಿ 1 140. ಈ ರೀತಿಯಾಗಿ ನಾವು 14ರ ಮಗ್ಗಿಯನ್ನು ಅತ್ಯಂತ ಸುಲಭವಾಗಿ ಬರೆದಿದ್ದೇವೆ. ವೀಕ್ಷಿಸಿದಂಥ ತಮಗೆಲ್ಲರಿಗೂ ಅನಂತ